ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ್ ಕ್ರಿಯೇಟ್ ವಿಡಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿರಿ. ಗೈಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಪರ್ಫೆಕ್ಟ್ ವೇಲಿ ವೀಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಮಾಹಿತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಗೈಸ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ನೋಡ್ತಿದ್ರೆ ಪ್ಲೀಸ್ ಕೆಳಗಡೆ ಕಾಣ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ. ಗೈಸ್ ನೀವು ಆ ಥರ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾದ್ರೆ ಮೋಟಿವೇಶನ್ ಥರ ಸಿಗುತ್ತೆ. ಗೈಸ್ ಇವತ್ತಿನ ವೀಡಿಯೋದಲ್ಲಿ ಬಸ್ಟ್ಗಾಗಿ ಸ್ಟಾರ್ಟ್ ಮಾಡೋದು. ಗೈಸ್ ನನ್ನ ಹತ್ರ ಪ್ರೆಸೆಂಟ್ ಅದು ಒಂದೇ ಮೊಬೈಲ್ ಇದೆ, ಅದರಿಂದ ನಾನು ಕಂಪ್ಲೀಟ್ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತೀನಿ. ಅಂದರೆ ವಿಡಿಯೋ ಫೇಸ್ ರಿವೀಲ್ಗೆ ಹೋಗಿದ ತಕ್ಷಣ ಕಂಪ್ಲೀಟ್ ಸ್ಕ್ರೀನ್ ಮೇಲೆ ಬರುತ್ತೆ ವಿಡಿಯೋ. ಆ ವಿಡಿಯೋ ನೋಡಿ ಗೈಸ್. ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಕಂಟೆಂಟ್ ಅನ್ನೋದೇ ಹೇಳ್ಬೋದು. ಗೈಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾದ್ರೂ ಮೋಟಿವೇಶನ್ ಥರ ಇರೋದು. ಗೈಸ್ ಹಂಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನ್ ಬಂದು ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಗೈಸ್ ಇವತ್ತಿನ ವೀಡಿಯೋ ಆದರೆ ಫಸ್ಟಿಗೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಗೈಸ್ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ಗೆ ಅಂದರೆ ಯೂಟ್ಯೂಬಲ್ಲಿ ಹೋಗಿ ನಿಮ್ಮ ಚಾನಲ್ ಲಾಗಿನ್ ಆಗಿರಬೇಕು. ಇದು ಎರಡು ಮೆಥಡಲ್ಲಿ ಅಪ್ಲೋಡ್ ಮಾಡ್ಬೋದು. ನಾನು ಫಸ್ಟ್ ಅಂದರೆ ಯೂಟ್ಯೂಬಲ್ಲೇ ಡೈರೆಕ್ಟ್ ಹೋಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಇವತ್ತು ಫಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಪಾರ್ಟ್ 2 ಮಾಡ್ತೀನಿ, ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ. ಅದು ಯಾವ ರೀತಿ ಅಂದರೆ ವೈಟಿ ವೆಬ್ಸೈಟ್ ಅಂದರೆ ಕ್ರೋಮ್ ಬ್ರೌಸರ್ ಅಂದರೆ ಅಪ್ಲೋಡ್ ಮಾಡೋದು ಅಂದರೆ ವೈಟಿ ಸ್ಟುಡಿಯೋಯಿಂದ. ಫಸ್ಟಿಗೆ ಆದರೆ ನಿಮ್ಗೆ ಇಂಟರ್ಫೇಸ್ ಅನ್ನೋದು ಈ ಥರ ಇರುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಕ್ರಿಯೇಟ್ ಶಾರ್ಟ್, ಅಪ್ಲೋಡ್ ಎ ವಿಡಿಯೋ, ಗೋ ಲೈವ್, ಕಮ್ಯುನಿಟಿ ಟ್ಯಾಬ್ ಆ ಥರ 3 ಆಪ್ಷನ್ಸ್ ಇರುತ್ತೆ. ಅಂದರೆ ನೀವು ಹೊಸ ಯೂಟ್ಯೂಬರ್ ಅಂದರೆ ನೀವು 3 ಆಪ್ಷನ್ ಬರುತ್ತೆ. ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಅದನ್ನು 4 ಆಪ್ಷನ್ಸ್ ಕಾಣಿಸುತ್ತೆ. ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನೀವು ಎಡಿಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಇಡ್ತೀರಲ್ಲ, ಆ ವಿಡಿಯೋನಾದರೆ ಫಸ್ಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಸಾರಿ ಇದಲ್ಲ ವೀಡಿಯೋ ನಾನು ಮಾಡಬೇಕಾಗಿರೋದು. ಒಂದು ನಿಮಿಷ ಬ್ಯಾಗ್ ಬಂದು ಇಲ್ಲಿದೆ ನೋಡಿ, 3 ನಿಮಿಷ 6 ಸೆಕೆಂಡ್. ಗೈಸ್ ನಾನು ಇವಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ. ಈ ಥರ ಅಪ್ಲೋಡ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಇಲ್ಲಿ ಫೋಟೋ ಸಿಂಬಲ್ ಕಾಣಿಸಿದೆ ತಮ್ಲೈನ್ ಆದರೆ ಫಸ್ಟ್ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತಮ್ಲೈನ್ ಯಾವ್ದು ಆಗಬೇಕು ಅಂತ ಇರ್ತೀರ ಅಂದರೆ ಅದು ತಮ್ಲೈನ್ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ತಮ್ಲೈನ್ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಕೀವರ್ಡ್ಸ್ ಅಂದರೆ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ಕಾಪಿ ಮಾಡ್ಕೊಂಡಿರೋದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಗೈಸ್ ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿಕೊಂಡಿರೋದ್ರ ಟೈಪ್ ಮಾಡಿ ಬೇರೆ ಹತ್ರ ಇಟ್ಟಿದ್ದೆ, ಅದು ಮತ್ತು ಅದು ಕಾಪಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಅದ್ರ ಪೇಸ್ಟ್ ಮಾಡಿದ್ದೀನಿ. ಗೈಸ್ ಕೀಬೋರ್ಡ್ಸ್ ಇಲ್ಲಿದೆ ನೋಡಿ, 100 ಲೆಟರ್ಸ್ ಮಾತ್ರ ಇರಬೇಕು. ಗೈಸ್ ಇವಾಗ ಏನು ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಷ್ಟು ಇದೆ, ಎಷ್ಟವರೆಗೂ ಆಗಬೇಕಂದ್ರೆ 5,000ವರೆಗೂ ಆಗ್ಬೋದು. ಗೈಸ್ ನಾನು ಅದು ಕಾಪಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಪೇಸ್ಟ್ ಆದರೆ ಮಾಡ್ತೀನಿ ಇವಾಗ. ಗೈಸ್ ನೋಡಿ ನಾನು ಆಲ್ರೆಡಿ ಎಲ್ಲ ಟೈಪ್ ಮಾಡ್ಕೊಂಡು ಎಲ್ಲ ಪೇಸ್ಟ್ ಮಾಡಿದ್ದೀನಿ. ಗೈಸ್ ಇಲ್ಲಿ ಆ್ಯಡ್ ಸ್ಟಾಕು ಆಗಬೇಕಾಗುತ್ತೆ. ನೀವು ಆ್ಯಡ್ ಸ್ಟಾಕ್ ಯಾವ ರೀತಿ ಆಗಬೇಕು ಅಂದರೆ ತೋರಿಸಿ. ಗೈಸ್ ಈ ಥರ ಡಿಸ್ಕ್ರಿಪ್ಷನಲ್ಲಿ ಹಾಕಿದ ತಕ್ಷಣ ಲಾಸ್ಟ್ ಎಂಡಿಗಾದರೆ ಆ್ಯಡ್ ಸ್ಟಾಕ್ ಹಾಕ್ಕೊಳ್ಳಿ. ನಾನು ಆ್ಯಡ್ ಸ್ಟಾಕ್ ಆದರೆ ಹಾಕ್ತೀನಿ ಇವಾಗ. ಅಂದರೆ ನಾನು ವಾಟ್ಸಪ್ ಅಪ್ಡೇಟ್ ಬಗ್ಗೆ ಮಾಡಿರೋದ್ರಿಂದ ವಾಟ್ಸಪ್ ಬಂದು ಸೆಲೆಕ್ಟ್ ಮಾಡ್ಕೊ, ವಾಟ್ಸಪ್ ಅಪ್ಡೇಟ್ ಅಂತ ಹಾಕ್ತೀನಿ. ಇಲ್ಲಿ ಬಂದು ವಾಟ್ಸಪ್ ಆ್ಯಪ್ ಸ್ಮಾರ್ಟ್. ಓಕೆ ವಾಟ್ಸಪ್ ಅಪ್ಡೇಟ್ ಇದಲ್ಲ, ಮಾಡೋದು ಕೀವರ್ಡ್ಸ್ ವಾಟ್ಸಪ್ ಅಪ್ಡೇಟ್ ಅಂದರೆ ನೀವು ಯಾವ್ದ್ರದ್ದು ಮಾಡಿರ್ತೀರೋ ಅಂದರೆ ಕೀವರ್ಡ್ಸ್ ಅದ್ರದ್ದು ಹಾಕಿದ್ರೆ ಫುಲ್ ಅಂದರೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಗೈಸ್ ನೀವು ಕೀವರ್ಡ್ಸ್ ಅಂದರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ ರೀತಿ ಬೇಕೋ ನೀವು ಆ ಥರ ಕೀವರ್ಡ್ ಸೆಲೆಕ್ಟ್ ಮಾಡ್ಕೋಬೋದು. ಗೈಸ್ ನಾನು ಆ್ಯಡ್ ಸ್ಟಾಕ್ ಆದರೆ ಎಲ್ಲದಕ್ಕೂ ಆಗಿದ್ದೀನಿ. ಇವಾಗಂದರೆ ಬ್ಯಾಗ್ ಬಂದುಬಿಡ್ತೀನಿ. ಬ್ಯಾಗ್ ಬಂದಿದ ತಕ್ಷಣ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ, ಇಲ್ಲಾಂದರೆ 18 ಒಳಗಡೆ ಇದ್ದರೆ ಕಿಡ್ಸ್ ಅಂತ ಕರೀತಾರೆ. 18 ಏನೋ ದಾಟಿದ್ರೆ ನಾಟ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ನಿಮ್ಮದು ಯಾಕೆ ಚಿಕ್ಕ ಮಕ್ಳಿಗೋಸ್ಕರ ವೀಡಿಯೋ ಮಾಡಿದರೆ ಕಿಡ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಬಂದು ಪ್ಲೇ ಲಿಸ್ಟ್. ಒಂದು ವಾಟ್ಸಪ್ ಅಪ್ಡೇಟ್ ಮಾಡಿದ್ರಿಂದ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಅದರಿಂದ ಪ್ಲೇ ಲಿಸ್ಟ್ ತೋರಿಸಿದ್ದು ವಾಟ್ಸಪ್ ಅಪ್ಡೇಟ್ ಅಲ್ಲ, ಒಂದು ವಾಟ್ಸಪ್ ಅಪ್ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ನಂದು ಸಿನಾಸ್ಪುರ, ಅದಕ್ಕೆ ನಾನು ನಮ್ಮೂರದ್ದು ಸೆಲೆಕ್ಟ್ ಮಾಡ್ಕೊತೀನಿ ಸಿನಾಸ್ಪುರ ಅಂತ. ಗೈಸ್ ನಾನು ಇಲ್ಲಾಂದರೆ ಲೊಕೇಶನ್ ಇಟ್ಕೊಂಡು ನೋಡಿ, ಅಂದರೆ ನಿಮ್ದು ಯಾವ ಊರು ಆಗಿರುತ್ತೆ ಇಲ್ಲ ಆ ಊರು ಹೆಸರು ಸರ್ಚ್ ಮಾಡಿ ಲೊಕೇಶನ್ ಬಂದು ಅದೇ ತೊಗೊಳುತ್ತೆ ನೋಡಿ. ನಮ್ಮ ಸಿನಾಸ್ಪುರ ಅಂತ ಹಾಕಿದ್ದೀನಿ, ಲೊಕೇಶನ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಅಂದರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಇಷ್ಟೇ ಅಪ್ಡೇಟ್ ಮಾಡಬೇಕಾಗಿರೋ ಕೆಲಸ. ನೀವು ಅಂದರೆ ಇಷ್ಟು ಮಾಡಿದ ತಕ್ಷಣ ಇವಾಗ ನೀವೇನು ಮಾಡ್ತೀವಿ ಅಂದರೆ ಅಪ್ಲೋಡ್ ಅಂತ ಕೊಟ್ಬಿಡಿ. ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಅದು ಅಪ್ಲೋಡ್ ಆಗುತ್ತೆ. ಬ್ಯಾಕ್ ಆದರೆ ಬನ್ನಿ. ನೀವು ಬ್ಯಾಕ್ ಬಂದುಬಿಟ್ಟು ಇವಾಗ ಫಸ್ಟ್ಗಾದ್ರೆ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದು ವೈಟಿ ಸ್ಟುಡಿಯೋ ಇಲ್ಲಿ ಮಾಡಬೇಕಾದ್ರೆ ನೀವೇನಿಲ್ಲ ಚಿಕ್ಕ ಸೆಟ್ಟಿಂಗ್ ಒಂದು ಮಾಡಬೇಕು, ಅದು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ. ಗೈಸ್ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ಇಲ್ಲ ಆದರೆ ಇವಾಗ ತೋರಿಸುತ್ತೆ, ಶೋ ಆಗುತ್ತೆ ನೋಡಿ. ಇನ್ನೂ ಆಗ್ತಿಲ್ಲ ನೋಡಿ. ಇವಾಗ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಇದು ಇಲ್ಲಿ ಶೋ ಆಗ್ತಿದೆ. ಇವಾಗ ಏನು ಮಾಡ್ತೀವಿ, ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನೀವು ಕ್ಯಾಟ್. ಗೈಸ್ ನೀವು ಇನ್ನೊಂದು ಹೇಳೋದು ಮರ್ತೆ, ಇವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ, ಅಂದರೆ ಇವಾಗ ನೀವು ಯಾವ ಡೇಟಲ್ಲಿ ಬೇಕು, ಪಬ್ಲಿಕ್ ನಾಟ್ ಫಾರ್ ಕಿಡ್ಸ್, ಇದರಲ್ಲಿ ಸ್ವಲ್ಪ ಆಪ್ಷನ್ಸ್ ಇದೆ. ಇದ್ರ ಸೆಲೆಕ್ಟ್ ಮಾಡ್ಕೊಂಡು ನೀವು ಇದು ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟಿಗೆ ಬೇಕೋ ನೀವು ಆ ಡೇಟಿಗೆ ಅಪ್ಲೋಡ್ ಮಾಡ್ಕೋಬೋದು. ಅಂದರೆ ಇವಾಗ ನೀವು ಇವತ್ತು
ಸಂಜೆ ಒಳಗಡೆ ಸಂಜೆ ಅಪ್ಲೋಡ್ ಮಾಡಬೇಕಾ, ಆ ಡೇಟು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಳೆ 1ನೇ ತಾರೀಕು ನೋಡಿ, 1ನೇ ತಾರೀಕು ಅದೇ ಸೆಲೆಕ್ಟ್ ಆಗಿದೆ ಆಟೋಮೆಟಿಕ್ಕಾಗಿ. 1ನೇ ತಾರೀಕು 12 ಗಂಟೆಗೆ ನಾಳೆ ಅಪ್ಲೋಡ್ ಆಗೋದು, ಅಂದರೆ ರಾತ್ರಿ 12 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಇದು ಈ ರೀತಿ. ನೆಕ್ಸ್ಟ್ ಬಂದು ಇಲ್ಲಿ ಬ್ಯಾಗ್ ಬಂದುಬಿಡ್ತೀನಿ ಇಲ್ಲಿಂದ. ನೆಕ್ಸ್ಟ್ ಪರ್ಸ್ನಲ್ ಅಂದರೆ ಪ್ರೈವೇಟ್, ಅಂದರೆ ಯಾರಿಗೂ ಶೋ ಆಗಲ್ಲ. ಅಪ್ಲೋಡ್ ಮಾಡಿರೋ ವಿಡಿಯೋ ಮಾತ್ರ ನಿಮ್ಗೆ ಮಾತ್ರ ಕಾಣಿಸ್ತದೆ. ನೆಕ್ಸ್ಟ್ ಪಬ್ಲಿಕ್ಕು. ಸಪೋಸ್ ನೀವು ಪಬ್ಲಿಕ್ಕಿಗೆ ಶೇರ್ ಮಾಡ್ಕೊಂಡು ಫಸ್ಟೇ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಮಾಡಬೇಕಾದ್ರೆ ನೀವೇನಿಲ್ಲ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಕೀವರ್ಡ್ಸ್ ಅಂದರೆ ನೀವು ಕೆಳಗಡೆ ನಾನು ಯಾವ ರೀತಿ ಆಗಬೇಕು ಅಂತ ಕೀವರ್ಡ್ಸ್ ಆಲ್ರೆಡಿ ವೀಡಿಯೋ ಮಾಡಿದ್ದೆ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಥವಾ ಮೇಲ್ಗಡೆ ಅಥವಾ ಮೇಲ್ಗಡೆ ಐ ಕಾರ್ಡಲ್ಲೂ ಆಗ್ತೀನಿ, ಅಲ್ಲಿಂದ ಆದರೆ ನೀವು ವಿಡಿಯೋ ನೋಡಿ ಗೈಸ್. ಇಲ್ಲಿ ಬಂದು ನೀವು ಇವಾಗ ಏನು ಮಾಡ್ತೀರಿ ಅಂದರೆ ಒಂದು ಸೆಕೆಂಡ್, ಜಸ್ಟ್ ವೆಯ್ಟ್ ಗೈಸ್. ಇದರಲ್ಲಿ ನಿಮ್ದು ಯಾವ ಕ್ಯಾಟಗಿರಿ ಆಗಿದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕತ್ತೆ. ನಾನು ಟೆಕ್ನಾಲಜಿ ಟೆಕ್ನಾಲಜಿ ಚಾನಲ್ ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ. ನಿಮ್ಮದು ಎಡಿಟಿಂಗ್ ಚಾನಲ್ ಆಗಿದ್ರೆ ಫಿಲ್ಮ್ ಆ್ಯನಿಮೇಷನ್ ಇಲ್ಲಿದೆ ನೋಡಿ ಗೈಸ್. ನಿಮ್ಮದು ಯಾವ ಚಾನಲ್ ಆಗಿರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಟೆಕ್ ಚಾನಲ್ ಅದರಿಂದ ನಾನು ಟೆಕ್ನಾಲಜಿ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನಿಮ್ಮದು ಇದರಲ್ಲಿ ಯಾವುದಾಗಿರುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋ ಆದರೆ ಇವತ್ತಿನ ವಿಡಿಯೋ ಆದರೆ ಇಷ್ಟ ಗೈಸ್. ನಿಮ್ಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್